ಏನಾಯ್ತು ನಮ್ಮ ಅಣ್ಣ ನಿನ್ ಜೊತೆ ಬರೋಕೆಲ್ಲನೂ ಒಪ್ಕಣ್ಣ ಇಲ್ವಾ? ನಮ್ಮ ಅಣ್ಣ ಪಕ್ಕ ಆ ಕಿತ್ತೋಗಿರೊಳಗೆ ಪಕ್ಕನೂ ಡೈವರ್ಸ್ ಕೊಟ್ಬಿಡ್ತಾನ. ಏನು ಹೇಳ್ದ ನಮ್ಮ ಅಣ್ಣ? ಬಿರಿಯಾನಿ ಎಲ್ಲ ಕೊಟ್ಟಿದ್ದಕ್ಕೆ ಫುಲ್ ಖುಷಿಯಾಗೋಗ್ಬಿಟ್ನಾ? ಮೂವಿಗೆ ಹೋಗೋಣ, ಫಿಲಮ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಮಾತಾಡವನೆ. ಪಿಕ್ಚರ್ಗೆ ಹೋಗೋಣ ಸುಮ್ಮನಿರು, ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು ನನಗಂತೂ ಈಗ ಅನ್ನಿಸ್ತೈತೆ ಪಕ್ಕ ಅವನಂತೂ ನಾನು ಹೇಳ್ದಂಗೆ ಕೇಳ್ತಾವನೆ, ಪಕ್ಕ ನಾನು ಹಿಂದೆ ಬಿದ್ದವನೆ ಅಂತ ಅನ್ನಿಸ್ತೈತೆ. ದೇವ್ರಣೆಗುನ್ವೆ ನಿಮ್ಮ ಅಣ್ಣನಂತೂ ನಾನು ಮದುವೆ ಆಗಕ್ಕಂತೂ ವೆಯ್ಟಿಂಗ್ ಅಂದರೆ ವೆಯ್ಟಿಂಗು. ನೋಡ್ತಾ ಇರು. ನೋಡು, ನಿಜವಾಗೂ ನಂಗೆ ಐಫೋನ್ ಎಲ್ಲನೂ ಕೊಡಿಸ್ತಾನೆ ಅಲ್ವಾ? ನಿನಗೆ ಐಫೋನ್ ಏನು ಬೇಕಾದ್ರೂ ಕೊಡಿಸ್ತಾನೆ. ನಿನ್ಗೆ ಏನು ಬೇಕು ಹೇಳು? ಐಫೋನ್ ಬೇಕಾ ಇಲ್ಲ ಬೇರೆದೇನಾರ ಬೇಕಾ? ಏನು ಬೇಕಾದ್ರೂ ಕೊಡಿಸ್ತಾನೆ. ಹೌದಾ? ಹಾಗಾದರೆ ನಾನಂತೂ ನಿಮ್ಮ ಅಣ್ಣನ ಮದುವೆ ಮಾಡ್ಕೊತೀನಿ. ಇದಂತೂ ಫಿಕ್ಸು. ನಿಮ್ಮ ಅಣ್ಣನ ಮದುವೆ ಮಾಡ್ಕೊಳ್ಳೋದ್ರಾಗೆ ಯಾವ ಇದೂ ಇಲ್ಲ. ಫಿಕ್ಸ್ ಮಾಡ್ಕೊಬಿಟ್ಟಿದ್ದೀನಿ ನಾನಂತೂ. ನಿಮ್ಮ ಅಣ್ಣನೇನಿಯ ಮದುವೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಸರಿ ಆಯಿತು. ನಿಮ್ಮ ಅಣ್ಣ ಫಿಲಮ್ಗೆ ಕರೆದವನೆ, ನಾನು ಹೋಗ್ಬಿಟ್ಟು ಬರ್ತೀನಿ. ಸರಿ ನಮ್ಮ ಅಣ್ಣನ ಹತ್ರ ಹೋಗ್ಬಿಟ್ಟು ಮಾತಾಡ್ಕೊಂಬಿಡ್ಬಾ. ಆದಷ್ಟು ಬೇಗ ನನಗೆ ಸಿಹಿ ಸುದ್ದಿ ಹೇಳ್ಬೇಕು ನೀನಂತೂ. ಸರಿ ಆಯಿತು ಮಗಳೇ. ನಡಿ, ಎಲ್ರಿಗೂ ಸೀರೆ ಹಂಚ್ಬಿಟ್ಟು ಬರಬೇಕು. ಒಬ್ಬೊಬ್ರಿಗೆ ಏನಿಯ ನಡಿ, ಎಲ್ಲನೂ ಒಂದು ಬ್ಯಾಗ್ ತುಂಬ್ಕೊಬಿಟ್ಟು ಈಗಲೇ ಏನಿಯ ಹಂಚ್ಬಿಟ್ಟು ನೀಟಾಗಿ ಬಂದ್ಬಿಡೋಣ. ಕೇಳಿದ್ರೆ ಸುಮ್ಕೆ ಏನಿಯ ನಿಮ್ಗೆ ಏನಿ ಹಂಚ್ಬೇಕು ಅಂತ ನೀ ತಗೊಂಬಿಟ್ಟು ಬಂದಿದ್ದು. ಉಗಾದಿ ಹಬ್ಬಕ್ಕೆ ಹಂಚನಿ ಅನ್ಕೊಂಡೆ, ಉಗಾದಿ ಹಬ್ಬಕ್ಕೆ ಕೊಡೋಕ್ಕಾಗಲಿಲ್ಲ. ಅದಕ್ಕೆ ಏನಿಯ ಈ ಹಬ್ಬಕ್ಕೆ ಕೊಡ್ತಾ ಇದ್ದೀವಿ. ಅಂದರೆ ಮುಂದೆ ಬರೋ ಹಬ್ಬಕ್ಕೆ ಕೊಟ್ಕೊಳ್ಳಿ ನೀವು ಅಂತ ಹೇಳ್ಬಿಟ್ಟು ಎಲ್ರಿಗೂ ಕೊಟ್ಬಿಟ್ಟು ಬರೋಣ. ಬಾ ಹೋಗೋಣ. ಸರಿ ಕಣಮ್ಮ, ಹೋಗೋಣ. ಅತ್ತೆ, ನಾನು ಬರ್ತೀನತ್ತೆ ಸೀರೆ ಹಂಚಕ್ಕೆ. ನೀನು ಸವಸ ನಂಗೆ ಮೊದಲೇ ಏನಿಯ ಬೇಡ, ಬರೀ ಫಿಟ್ಟಿಂಗ್ ಇಕ್ಬಿಟ್ಟು ತಂದಿಕ್ಕೆ ನೀನು ಇಂಥ ಕೆಲಸ ಏನಿಯ ಮಾಡೋದು ನೀನು. ನೋಡೆ, ಸುಮ್ಕೆ ಏನಿಯ ಇದ್ರೆ ಸರಿ ನೀನಂತೂ. ನೋಡು, ನಾನು ಎಲೆಕ್ಷನ್ನಾಗಿ ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ನಾನು ಸೀರೆ ಹಂಚಕ್ಕೆ ಅಂತ ಹೋಯ್ತಿರೋದು. ನೀನೇನು ಬರೋ ಅಂತ ಅವಶ್ಯಕತೆ ಇಲ್ಲ. ನೀನೇನ ಬಂದೆ ಅಂದರೆ ಕೈ ಕಾಲು ಎರಡು ಮುರಿದಾಕ್ಬಿಡ್ತೀನಿ ಅಷ್ಟೇ ಏನಿಯ. ಮಗಳೇ ನಡಿಯೇ, ಇವಳು ಕರ್ಕೊಂಡು ಹೋಗ್ಬಿಟ್ರೆ ಎಲೆಕ್ಷನ್ 3 ಮನೆ ಏನಿಯ. ನೆಟ್ಟು ಕ್ಯಾನ್ವರ್ಸ್ ಮಾಡಕ್ಕೆ ಬರೋಕ್ಕಿಲ್ಲ, ಏನು ಬರೋಕ್ಕಿಲ್ಲ. ನೀವು ಯೋಗ್ಯತೆಗೆ ನೀವೇ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀರಾ ಸೀರೆ ಹಂಚಕ್ಕೆ? ಹೋಗ್ರಿ, ನನಗೂ ಗೊತ್ತು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ನಿನ್ನ ಕೈಲಿ ಏನು ಮಾಡೋಕ್ಕಾಯ್ತದೋ ಅದನ್ನೇ ಏನಿಯ ಮಾಡು. ಬೇಡ ಅಂದರು ಯಾರು? ಸುಮ್ಮನೆ ನನಗೆ PP ರೈಸ್ ಮಾಡಿಸ್ಬೇಡ. ಮಗಳೇ ನಡಿಯೋ ಹೋಗೋಣ. ಮಗಳೇ ಸೊಸೆನೆ. ಮಗಳೇ ಸೊಸೆನೆ ತೋರಿಸ್ತೀನಿ ಬಿಡು. ಇವಳೆಲ್ಲೂ ಸೇವಂತಿ ಬರ್ತೀನಿ ಅಂತಂದಳು, ಎತ್ತ ಹೊಂಟೋಗ್ಬಿಟ್ಟವಳಲ್ಲ ಈ ಸೇವಂತಿ. ಎಲ್ಲ ಹಾಳಾಗಿ ಬಿದ್ದೋದ್ಲು, ನನಗಂತೂ ಗೊತ್ತಿಲ್ಲ ಈ ಸೇವಂತಿ. ನನ್ನ ಗಂಡನಿಂದ ಏನಾದರೂ ಹೋಗ್ಬಿಟ್ಟಿತ್ತಾಳ ಅಂತ. ಹೋಗಿತ್ತಾಳೆ. ನನ್ನ ಗಂಡ ನಿಜವಾಗ್ಲೂ ಅವಳು ಬುಟ್ಟಿಗೆ ಬಿದ್ದುಬಿಡ್ತಾನ, ಇಲ್ಲ ನಿಜವಾಗೂ ನನ್ನನ್ನು ಇಷ್ಟಪಡ್ತಾವನ? ಇರು, ಎಲ್ಲವರ ಫಸ್ಟ್ ಹುಡ್ಕನ. ಅಯ್ಯೋ, ಫಿಲಮ್ಗೆ ಹೋಗೋಣ ಅಂತ ಹೇಳಿದ್ರಲ್ಲ, ಫಿಲಮ್ಗೆ ಹೋಗಲ್ವಾ? ನನ್ನ ಗಂಡಂಗೆ ಮಾತಾಡಬೇಡ ಅಂತ ಹೇಳಿದ್ದೆ, ಆದ್ರೂ ಮಾತಾಡ್ಕೊಂಡು ನಿಂತಿದ್ದಂಗೆ ಅವನೇ ಕಳ್ಳನ ಮಗ. ನೋಡು, ನಾನು ಎಲ್ಗೂ ಬರಲ್ಲ, ಸರಿನಾ? ಸುಮ್ಮನೆ ಇಲ್ಲಿಂದ ಹೋಗೋದು ಕಲಿ. ನೀವೇ ತಾನೇ ಫಿಲಮ್ಗೆ ಹೋಗೋಣ ಅಂತ ಹೇಳಿದ್ದು. ನೋಡಿ, ನಿಮ್ಮ ಹೆಂಡತಿ ಜೊತೆ ನೀವು ಹೋಗೋ ಅವಶ್ಯಕತೆ ಇಲ್ಲ. ಅವಳು ಸರಿನೂ ಇಲ್ಲ, ಅವಳು ದೊಡ್ಡ 420. ಅವಳ ಜೊತೆ ನೀವು ಹೋಗೋಂಥ ಅವಶ್ಯಕತೆ ಏನೈತೆ? ನಾನಿಲ್ವಾ? ಅವಳಿಗಿನ್ನ ಚೆನ್ನಾಗಿದ್ದೀನಿ, ಎಷ್ಟು ಬ್ಯೂಟಿಫುಲ್ ಆಗಿದ್ದೀನಿ ನೋಡಿ. ಅವಳಿಗೆ ಮರುವಾದಿನ ಸುಮ್ಮನೆ ಡೈವರ್ಸ್ ಕೊಟ್ಬಿಡಿ. ನಾನು ನೀವು ಚೆನ್ನಾಗಿರೋಣ ಮದುವೆ ಮಾಡ್ಕೊಂಡು. ಪ್ಲೀಸ್, ಅವಳು ಸರಿ ಇಲ್ಲ ನೋಡಿ. ನಾನು ಚೆನ್ನಾಗಿಲ್ವಾ? ನಾನು ಸೂಪರಾಗಿಲ್ವಾ? ನಿಮ್ಮ ಹೆಂಡತಿ ಒಳ್ಳೆ ಕಮಂಗಿ ಇದ್ದಂಗೆ ಅವಳೆ ನಿನ್ನ ಹೆಂಡತಿ ಅಂತೂ. ಅವಳ ಜೊತೆ ಅಂತೂ ಅದು ಹೆಂಗೆ ನೀವು ಸುಖವಾಗಿದ್ರು ನನಗಂತೂ ಗೊತ್ತಿಲ್ಲ. ಏನೇ ನನ್ನ ಹೆಂಡ್ತಿನೇ ಕಮಂಗಿ ಅಂತ ಹೇಳ್ತೀಯಾ? ಅಯ್ಯೋ, ಬರೀ ಕಮಂಗಿ ಅಲ್ಲ, ಒಂಥರ ದೊಡ್ಡ 420, 840 ಎಲ್ಲನೂ ಅವಳೆ ನೆನೆಯ. ನಿಜವಾಗ್ಲೂ ನೋಡಿ, ನಿಮ್ಗೆ ಅವಳಂತೂ ಸ್ವಲ್ಪನೂ ಸೂಟ್ ಆಗಲ್ಲ. ನೀವಂದರೆ ನನಗೆ ತುಂಬ ಇಷ್ಟ. ನೀವಂದರೆ ನನಗೆ ಪ್ರಾಣ. ಪ್ಲೀಸ್ ಇಲ್ಲ ಅಂತ ಹೇಳ್ಬೇಡಿ ಪ್ಲೀಸ್. ನಾನು ನೀವು ಮದುವೆ ಮಾಡ್ಕೊಂಬಿಡೋಣ. ನೋಡಿ, ನಾನು ನಿಮ್ಮ ಮನೆಯಾಗ ನಿಮ್ಮ ಜೊತೆನೇ ಇರ್ತೀನಿ. ಹಾಗೇನೆ ನಿಮ್ಮ ತಂಗಿಗೂ ನಾನು ಸಪೋರ್ಟ್ ಮಾಡ್ತೀನಿ. ನಿಮ್ಮ ತಂಗಿ ಜೊತೆನೂ ಇರ್ತೀನಿ. ನಾನು ಇಬ್ಬರು ಎಲ್ಲ ಹೊಂದಾಣಿಕೆ ಮಾಡ್ಕೊಂಡು ಹೋಯ್ತೀವಿ. ಈಗ ಬಂದಿರೋಳಾದರೆ ಪ್ರಿಯಾ ಅಂತೂ ಬರೀ ಕಿತ್ತಾಡ್ತಾಳೆಯೇ ಇರ್ತಾಳೆ. ನಿಮ್ಮ ಸಂಸಾರ ಹಾಳು ಮಾಡೋಕ್ಕೆ ಅಂತಲೇ ಬಂದವಳೆ. ಅದಕ್ಕೆ ಹೇಳಿದ್ದು ಅವಳು ಸುಮ್ಮನೆ ಡೈವರ್ಸ್ ಕೊಟ್ಬಿಡಿ. ಬನ್ನಿ, ಪ್ರಿಯಾ ಹತ್ರ ಹೋಗ್ಬಿಟ್ಟು ಡೈರೆಕ್ಟಾಗಿ ಹೇಳಿ, ನನಗೆ ನೀನಂದರೆ ಇಷ್ಟ ಇಲ್ಲ, ನನಗೆ ಸೇವಂತಿ ಅಂದರೆ ಏನೇ ಇಷ್ಟ ಅಂತ ಹೇಳ್ಬಿಟ್ಟು ಒಂದೇ ಒಂದು ಮಾತು ಹೇಳಿ. ಏನೇ ಬೊಗಳ್ತಿದ್ಯಾ ನೀನು? ಅಯ್ಯಪ್ಪ, ನನ್ನೇ ಹೊಡಿತಿದ್ದೀರಾ? ಅಪ್ಪ, ನನ್ನ ಗಂಡ ಸರಿಯಾಗಿ ಏನಿಯ ಹೊಡೆದ. ಅಪ್ಪರಂಜಿ ಚಿನ್ನವು ನನ್ನ ಮನೆಯ ದೇವರು. ಅಯ್ಯಯ್ಯೋ, ಸರಿಯಾಗಿ ಬಿತ್ತಲ್ಲ ಇವಳಿಗೆ ಏಟು. ನನ್ನ ಗಂಡ ಇಲ್ಲ, ಅವಳಿಂದ ಏನಿಯೋ ಹೊಂಟೋಗ್ಬಿಡ್ತಾನೆ ಅಂತ ಅನ್ಕೊಂಡಿದ್ದೆ. ಕೊನೆಗೂ ನನ್ನ ಗಂಡ ನನ್ನ ಪರ ಅಂತ ಹೇಳ್ಬಿಟ್ಟು ತೋರಿಸ್ಕೊಟ್ಬಿಟ್ನಲ್ಲ, ಅಷ್ಟು ಸಾಕು ಬಿಡು. ಏನೇ ನೀನೇ ನನ್ನ ಹೆಂಡತಿ ಬಗ್ಗೆ ಮಾತಾಡೋದು? ಏನೋ ಹೋಗ್ಲಿ ಪಾಪ. ನನ್ನ ತಂಗಿ ಫ್ರೆಂಡ್ ಅಲ್ವಾ ಅಂತ ಹೇಳ್ಬಿಟ್ಟು ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ನೀನೇನು ಇಷ್ಟು ದೌಲತ್ತಾಗಿ ದುರಂಕರವಾಗಿ ನನ್ನ ಹೆಂಡತಿ ಬಗ್ಗೆ ಏನೇ ಮಾತಾಡ್ತೀಯಾ? ಅದು ನನ್ನ ಹೆಂಡತಿಗೆ ಡೈವರ್ಸ್ ಕೊಡು ಅಂತ ಹೇಳ್ತಾ ಇದೆಯಾ? ನೀನು ಯಾವಳೆ ಬಂದ್ಬಿಟ್ಟು ನನ್ನ ಹೆಂಡತಿಗೆ ಡೈವರ್ಸ್ ಕೊಡು ಅಂತ ಹೇಳಕ್ಕೆ? ನಾನು ಅವಳನ್ನ ಅಷ್ಟು ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದೀನಿ, ಡೈವರ್ಸ್ ಕೊಡೋಕ್ಕೆ ಅಂತ ಅನ್ಕೊಂಬಿಟ್ಟ? ನೋಡು, ನಾನು ಎಷ್ಟು 420 ಆಟ ಬೇಕಾದ್ರೂ ಮಾಡ್ತೀನಿ, ಆದರೆ ನನ್ನ ಹೆಂಡತಿನ ಮಾತ್ರ ಬಿಟ್ಕೊಡೋದಿಲ್ಲ. ನಿನ್ನ ಜೊತೆ ಬೇಕಾದ್ರೂ ಪಿಕ್ಚರ್ಗೆ ಬರ್ತಾ ಇದ್ದೆ, ನಿನ್ನ ಜೊತೆ ಬೇಕಾದ್ರೆ ರೌಂಡ್ ಹೊಡಿತಿದ್ದೆ, ನಿನ್ನ ಜೊತೆ ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಸುತ್ತಾಡ್ತಿದ್ದೆ. ಆದರೆ ನೀನು ಯಾವಳೋ ಒಂದು 3 ಅಷ್ಟೇ ಏನಿಯಾ? ನನ್ನ ಹೆಂಡತಿನೇನಿಯ? ನೋಡು, ನೀನು ನಮ್ಮಿಬ್ರ ಮಧ್ಯೆ ಬಂದ್ಬಿಟ್ಟು ಕಡ್ಡಿ ಅಲ್ಲಾಡಿಸ್ಬೋದು ಅಂತ ಅನ್ಕೊಂಡಿದ್ರೆ ಅದೆಲ್ಲ ನಿನ್ನ ಕನಸು ಅಂತ ನೀನು ಅನ್ಕೊಂಬಿಡು. ನೀನು ಅವಳನ್ನ ದೂರ ಮಾಡ್ತೀಯಾ? ಅವಳನ್ನ ಪಡ್ಕೊಳಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತೇನೆ ನಿನಗೆ? ಸರಿಯಾಗಾಯ್ತು. ಏನು ಮಾತಾಡ್ತಾವ್ರೆ ಅಂತ ಗೊತ್ತಾಯ್ತಿಲ್ಲ, ಆದರೆ ಏಟುಗಳು ಬಿದ್ದು ನನ್ನ ಗಂಡ ಕೋಪ ಮಾಡ್ಕೊಂಡು ಮಾತಾಡ್ತಾವನೆ ಅಂತ ಹೇಳ್ಬಿಟ್ಟು ನನಗಂತೂ ಚೆನ್ನಾಗಿ ಗೊತ್ತು.
ಅಯ್ಯೋ ಹಂಗಲ್ಲ, ನನಗೆ ನೀವಂದರೆ ತುಂಬ ಇಷ್ಟ. ನಿಮ್ಮನ್ನು ಬಿಟ್ಟಿರೋಕೆ ಆಗ್ತಿರ್ಲಿಲ್ಲ, ಅದಕ್ಕೇನೆ ಇಷ್ಟೆಲ್ಲ ಹೇಳ್ದೆ. ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ ಪ್ಲೀಸ್. ನೀವು ಹೊಡೆದ್ರು ನನಗೇನು ಬೇಜಾರಿಲ್ಲ, ನೀವಂದ್ರೆ ನನಗೆ ತುಂಬ ಇಷ್ಟ. ಲೈ ಒಬ್ಬ ಮದುವೆ ಆಗಿರೋ ಗಂಡಸನ್ನ ಮುಂದೆ ಬಂದ್ಬಿಟ್ಟು ನಾನು ನೀನು ಮದುವೆ ಮಾಡ್ಕೊಂತೀನಿ ಅಂತ ಹೇಳ್ತಾ ಇದೆಯಲ್ಲ, ನೀನು ಯಾವ ಸೀಮೆಳೆ ನೀನಂತೂ ಹಾಂ ಏನಂತ ಅನ್ಕೊಂಡ್ಬಿಟ್ಟಿದ್ಯಾ ನೀನಂತೂ? ಮದುವೆ 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 ಆಗಿರೋ ಹುಡುಗನ ಜೊತೆ ಬಂದ್ಬಿಟ್ಟು ಮತ್ತೆ ಮದುವೆ 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 ಅಂತಿದ್ಯಾ? ನಿಮ್ಮ ಅಪ್ಪ ಅಮ್ಮ ಇದನ್ನೇ ನೀನು ಕಳ್ಸಿಕೊಟ್ರದು 420 ಆಟಗಳನ್ನ. ಹಾಂ, ನನ್ನ ಹೆಂಡತಿಗೆ ಡೈವರ್ಸ್ ಕೊಡ್ಬೇಕಂತೆ. ಬಂದು ಮನೆ ಮುಂದೆ ಬಂದ್ಬಿಟ್ಟು ಏನು ತಗೊಂಡು ಆಗ್ತೀನಿ ಅಷ್ಟೇನೆ. ನನ್ನ ಹೆಂಡತಿ ಸರಿಯಾಗೇನೆ ಹೇಳಿದ್ಲು, ಅವ್ಳು ಸರಿ ಇಲ್ಲ ರೀ, ಅವಳ ಹತ್ರ ಮಾತಾಡಬೇಡ ಅಂತ ಹೇಳ್ಬಿಟ್ಟು. ನಾನೇ ಕೇಳಲಿಲ್ಲ. ಈಗ ನನಗೆ ಚೆನ್ನಾಗಿ ಅರ್ಥ ಆಯ್ತು ಬಿಡು, ನೀನೇ 420, ನೀನೇ ಸರಿ ಇಲ್ಲ ಅಲ್ವಾ? ಇಲ್ಲ 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 ಇಲ್ಲ, ಅವಳೇ ಸರಿ ಇಲ್ಲ, ಅವಳೇ 420. ನಿಜವಾಗೂ ನಾನು ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದ್ದೀನಿ. ಅಯ್ಯಪ್ಪ, ಹಂಗೆ ಆಗಬೇಕು, ಅಲ್ಲೂ ಮುರಿಬೇಕು, ನಾನು ನಗಬೇಕು, ನೀನು ಅಳಬೇಕು. ಆಹಾ, ಪ್ರಪಂಚದಾಗಿರೋ ಗಂಡಂದಿರೆಲ್ಲನೂ ನನ್ನ ಗಂಡನಂಗೆ ಇದ್ಬಿಟ್ರೆ ಯಾ ಗಂಡ ಹೆಂಡ್ತಿದ್ರೂ ಜಗಳ ಹೆಣಿಯ ಬರೋದಿಲ್ವೇ? ಎಲ್ಲ ಖುಷಿ ಖುಷಿಯಾಗಿರ್ಬೋದೇ? ನನ್ನ ಗಂಡನಂತ ಗಂಡನ ಪಡೆಯೋಕ್ಕೆ ನಾನಂತೂ ಪುಣ್ಯ ಪುಣ್ಯ ಮಾಡಿದ್ದೆ ನಾನಂತೂ. ಇನ್ನೊಂದು ಪದ ಏನಾದರೂ ನಿನ್ನ ಬಾಯಿಂದ ಬಂದ್ಬಿಟ್ರೆ ನಾನು ಮನುಷ್ಯನೇ ಆಗಿರಲ್ಲ. ರೈಟ್ ಹೇಳು. ಕಣ್ಣು ಮುಂದೆ ಕಾಣಿಸ್ಕೊಬೇಡ. ನೋಡು, ಈಗಲೇ ನನ್ನ ತಂಗಿ ಫ್ರೆಂಡ್ ಅಂತ ಸುಮ್ಮನಿದ್ದೀನಿ, ಇಲ್ಲಾಂದ್ರೆ ಒದ್ದು ಮನೆಯಿಂದ ಈಚೆ ಕಡಿಕೆ ಆಗ್ತಾ ಇದ್ದೆ. ತಪ್ಪಾಯ್ತು ತಪ್ಪಾಯ್ತು. ನೋಡು, ಈ ವಿಷಯನ ಇಲ್ಲೇ ಬಿಟ್ಬಿಟ್ಟು ದಯವಿಟ್ಟು ನನ್ನ ತಂಟೆಗೆ ನೀನು ಬರಬೇಡ, ನಿನ್ನ ತಂಟೆಗೆ ನಾನು ಬರಲ್ಲ. 15 ದಿನ ಇದು ತೊಲಗ್ತೀನಿ ಅಂತ ಹೇಳಿದ್ಯಲ್ಲ, 15 ದಿನ ಇದ್ಬಿಟ್ಟು ತೊಲಗ್ಬಿಡು. ಹಾಂ ಸರಿ ಆಯಿತು. ಡೈವರ್ಸ್ ಕೊಡ್ಬೇಕಂತೆ, ಡೈವರ್ಸ್, ಅದು ನನ್ನ ಹೆಂಡತಿಗೆ. ಓಕೆ, ರೈಟ್ ಹೇಳು. ರೀ ಓ ಪ್ರಿಯಾ, ಹೇಳು. ರೀ, ನೀವು ನೋಡಿದ್ರೆ ನಂಗೊಂದು ಹಾಡು ನೆನಪಾಯ್ತೈತೆ. ಏನು? ಅಪರಂಜಿ ಚಿನ್ನವು ಚಿನ್ನವು ನನ್ನ ಮನೆಯ ದೇವರು, ಗುಲಗಂಜಿ ದೋಷವು ದೋಷವು ಇರದ ಸುಗುಣಶೀಲರು. ಓಹೋ, ಇವತ್ತೇನೋ ಇಷ್ಟೊಂದು ಲವ್. ರೀ, ಪ್ರಪಂಚದಾಗಿರೋ ಎಲ್ಲ ಹುಡುಗಿಯರಿಗೂ ನಿಮ್ಮಂಥ ಗಂಡುಗಳೇ ಸಿಗಬೇಕು ರೀ. ನಾನಂತೂ ದೇವರೇ ಪುಣ್ಯ ಮಾಡಿದ್ದೆ. ಮೊದಲಿಗೆ ನಿಮ್ಮನ್ನು ಮದುವೆ ಮಾಡ್ಕೋಬೇಕಾದ್ರೆ ಇವನನ್ನು ಮದುವೆ ಯಾಕೆ ಮಾಡ್ಕೋಬೇಕು, ನಾನು ಯಾಕೆ ಮಾಡ್ಕೋಬೇಕು ಅಂತ 100 ಗೀತ ಯೋಚನೆ ಮಾಡ್ತಾ ಇದ್ದೆ, ಏನಕ್ಕೆ ಮಾಡ್ಕೋಬೇಕು ಅಂತ. ಸದ್ಯ ಇವಾಗಂತೂ ನಿಮ್ಮನ್ನು ಮದುವೆ ಮಾಡ್ಕೊಂಡು ಭಾಳ ಒಳ್ಳೆ ಕೆಲಸ ಮಾಡಿದೆ ಅಂತ ಅನ್ನಿಸ್ತೈತೆ. ನೀವೆಲ್ಲ ಬೇರೆ ಹುಡುಗಿಯರ ಜೊತೆ ಎಲ್ಲ ಓಡಾಡ್ತಾ ಇದ್ರಲ್ಲ, ಅದೆಲ್ಲ ಗೊತ್ತಿತ್ತಲ್ವಾ? ಅದಕ್ಕೆ ಏನಕ್ಕಪ್ಪ ಮದುವೆ ಮಾಡ್ಕೋಬೇಕು ಇವನ್ನ, ಏನಕ್ಕೆ ಬೇಕು ಇವ್ನ ಸವಾಸ ಅಂತ ಅನ್ಸೋದು ನನಗೆ. ಆದರೆ ಬಿಡಿ, ಪರವಾಗಿಲ್ಲ. ಹೆಂಗನೂ ನೀವಂತೂ ಅಪರಂಜಿ ಚಿನ್ನನೇನೇ ಸಿಕ್ಬಿಟ್ರಿ ನನಗಂತೂ. ನೋಡು ಪ್ರಿಯಾ, ನೀನು ಹಿಂದೆ ಬಿದ್ದು ನಿನ್ನನ್ನು ಬಲವಂತ ಮಾಡ್ಕೊಂಡು ನಾನು ಎಷ್ಟು ಇಷ್ಟಪಟ್ಬಿಟ್ಟು ನೀನು ಮದುವೆ ಮಾಡ್ಕೊಂಡಿದ್ದೀನಿ, ಹಂಗಂತ ನೀನು ಬಿಟ್ಬಿಡೋಕ್ಕಾಗ್ತದ? ನೀನು ಹೇಳು. ನೀನಂದ್ರೇ ನನಗೆ ಪ್ರಾಣ, ನೀನು ಬಿಟ್ಬಿಟ್ಟು ಕುಂತ್ಕೊಳ್ಳೋಕ್ಕಾಗ್ತೈತಾ? ನೋಡು, ಬೇರೆ ಗಂಡಸರು ನಾವು ಇದ್ದೇ ಇರ್ತವೆ, ಕೆಟ್ಟ ಚಟಗಳು ಬಿಟ್ಬಿಡು. ಹಾಗಂತ ನಿನ್ನ ಮೇಲಿರೋ ಪ್ರೀತಿ ಯಾವತ್ತನ್ನ ಕಮ್ಮಿ ಆಗ್ತೈತೆ ಹೇಳು ನನಗೆ. ನೀನಂದ್ರೇ ನಂಗೆ ತುಂಬ ಇಷ್ಟ. ಹಾಂ ಸರಿ ಸರಿ ಆಯಿತು ಬಿಡಿ. ನನಗೆ ಗೊತ್ತಾಯ್ತಲ್ಲ ಇವತ್ತು ನೀವು ನನ್ನ ಶ್ರೀರಾಮಚಂದ್ರ, ಇನ್ನು ಯಾವ ಅನುಮಾನವೇ ಇಲ್ಲ. ಎಲ್ಲ ಹುಡುಗಿಯರಿಗೂ ನಿಮ್ಮಂಥ ಗಂಡನೇ ಸಿಗಲಿ, ಸರಿನಾ? ಸರಿ ಸರಿ ರೀ, ನಾನು ಒಯ್ತೀನಿ. ಫಿಲಮ್ಗೆ ಅಂತ ಹೇಳ್ಬಿಟ್ಟು ಟಿಕೆಟ್ ಬುಕ್ ಮಾಡಿದ್ದೆ. ನೋಡು, ಬಾ ಇಬ್ರು ಫಿಲಮ್ಗಾದ್ರೂ ಹೋಗ್ಬಿಟ್ಟು ಬರೋಣ. ಎಷ್ಟು ಗಂಟೆಗೆ? ಮಧ್ಯಾಹ್ನ ಶೋಗೆ. ರೆಡಿ ಆಗಿರೋ, ನಾನು ಬಂದ್ಬಿಟ್ಟು ಕರ್ಕೊಂಡು ಹೋಗ್ತೀನಿ. ಹಾಂ ಸರಿ ಸರಿ ಆಯಿತು. ಸರಿ, ನಂಗೆ ಸ್ವಲ್ಪ ಕೆಲಸ ಐತೆ, ನಾನು ಹೊರಡ್ತೀನಿ, ನಿನ್ನ ಮನೆಗೆ ಹೋಗಿರು. ಸರಿ ಆಯಿತು. ನನ್ನ ಗಂಡನ ಬಗ್ಗೆ ನೀವು ಒಂದೇ ಒಂದು ಪದದಾಗ ಹೇಳಬೇಕು ಅಂತಂದರೆ ಏನಂತ ಹೇಳ್ತೀರಾ? ಹಾಂ, ನೀವು ನೋಡ್ತಾ ಇದ್ದೀರಾ ನನ್ನ ಗಂಡನ, ನಿಮ್ಗೆ ಏನು ಅನ್ನಿಸ್ತೈತೆ? ಓ ಪದಕ, ನಮ್ಮ ಅತ್ತೆ ಎಲ್ಲನೂ ಸೀರೆ ಹಂಚ್ತೀನಿ ಅಂತ ಹೇಳ್ಬಿಟ್ಟು ಆಗಲೇ ನೀವು ಹೊಂಟೋದು. ನೀವು ಸೀರೆಗಿರಿ ಹಂಚಕ್ಕೆಲ್ಲ ಹೋಗೋಕ್ಕಿಲ್ವೇನೋ? ಹಾಂ, ನಮ್ಮ ಅತ್ತೆ 10 ಪೈಸೆನೂ ಕೊಡೋಕ್ಕಿಲ್ಲ ಅಂತೇಳ್ಬಿಟ್ಟು ಡೈರೆಕ್ಟಾಗಿ ಏನೇ ಹೇಳ್ಬಿಟ್ಟೈತೆ. ಇನ್ನು ಸೀರೆ ಎಲ್ಲಿಂದ ಹಂಚಕ್ಕಾಯ್ತದೆ? ಆಗಲ್ಲ ಕಣಮಿ. ಅದು ಏನು ಮಾಡಬೇಕು ಅಂತ ನನಗೂ ಯೋಚನೆ ಮಾಡ್ತಾ ಇದ್ದೀನಿ. ಏನು ಮಾಡಬೇಕು, ಎತ್ತು ಮಾಡಬೇಕು ಅಂತ ಹೇಳ್ಬಿಟ್ಟು ನೋಡೋಣ ಇರು, ಏನೋ ಒಂದು ಆಯ್ತದಲ್ಲ. ಸೀರೆ ಗಿರೆ ಎಲ್ಲ ಹಂಚೋವಷ್ಟು ದುಡ್ಡು ಇಲ್ಲ, ನಮ್ಮ ಅತ್ತೆ ಇದ್ರೂ ಬಿಚ್ಚೋದಿಲ್ಲ. ನಾನು ಯಾಕೆ ಕೊಡಲಿ ಅಂತ ಹೇಳ್ತದೆ. ನಿಮ್ಮ ಅತ್ತೆದಾಗೇನು ಬೇಜಾನ್ ದುಡ್ಡು ಮಾಡ್ಕೊಳ್ಳೆ, ಅದಕ್ಕೇನಿಯ ಕಲರ್ ಸೀರೆನ ಹಂಚ್ಬಿಡ್ತಾಳೆ. ಅದೇ ನನ್ನ ಕತೆ ಹೇಳು. ಅಯ್ಯೋ ಪದಕ, ನಮ್ಮ ಅತ್ತೆ ಗೆದ್ಬಿಟ್ರೆ ಊರೇನವಳು ಉದ್ಧಾರ ಮಾಡ್ತಾಳ? ಊರೆಲ್ಲನೂ ಹಾಳು ಮಾಡೋದೇನಿಯ ಕೆಲಸ ಅವಳಂತೂ. ಅವಳೆಲ್ಲ ಊರು ಉದ್ಧಾರ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ನನಗಂತೂ ಅನ್ಸಲ್ಲ ಬಿಡು. ಅವಳು ಊರು ಹಾಳು ಮಾಡೋದ್ರಾಗೆ ಎತ್ತಿದ ಕೈ. ಅವಳಂತೂ ಗ್ಯಾರಂಟಿ ಕೇಳ್ತೀನಿ, ಅವಳಂತೂ ಸಾಧ್ಯನೇ ಇಲ್ಲ ಗೆಲ್ಲಕ್ಕೆ. ನೋಡ್ತಾ ಇರಿ. ಹಾಂ ನೋಡೋಣ. ನಾನು ಬೇರೆ ಥರ ಎಲ್ಲನೂ ಪ್ಲಾನ್ ಮಾಡ್ತಾ ಇದ್ದೀನಿ. ಏನಾದರೂ ಪ್ಲಾನ್ ಮಾಡಿಬಿಟ್ಟು ಜನಗಳಿಗೆ ಅನುಕೂಲ ಆಗಂಗೆ ಏನೇ ಮಾಡಬೇಕು. ಅದು ಏನು ಮಾಡಬೇಕು, ಏನು ಎತ್ತೋ ನನಗಂತೂ ಗೊತ್ತಿಲ್ಲ. ಅದೇ ಯೋಚನೆ ಮಾಡ್ತಾಯಿದ್ದೀನಿ. ಏನಾದರೂ ಮಾಡಿಬಿಟ್ಟು ನಮಗೆ ಏನೇ ಓಟ್ ಬೀಳಂಗೆ ಮಾಡಬೇಕು. ನಮ್ಮ ಯೋಗ್ಯತೆಗೆ ನಾವೆಲ್ಲ ಅಷ್ಟಿಷ್ಟೊಂದು ಎಲ್ಲ ದುಡ್ಡುಗಳು ಖರ್ಚು ಮಾಡೋಕ್ಕಂತೂ ಆಗೋಕ್ಕಿಲ್ಲ. ನಮ್ಮ ಅತ್ತೆ ಕೊಡೋದನ್ನೂ ಇಲ್ಲ. ಅದಕ್ಕೆ ಬೇರೆ ಥರ ಏನಾದರೂ ಸಿಗ್ತದಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನೋಡೋಣ, ಏನಾದರೂ ಅಂತ ಅನುಕೂಲ ಆಗೋ ಅಂಥದ್ದು ಏನಾದರೂ ಸಿಕ್ಬಿಡ್ತು ಅಂತಂದರೆ ಗ್ಯಾರಂಟಿ ನಾನಂತೂ ಗ್ಯಾರಂಟಿ ಜನರು ಓಟ್ ತಗೊಳ್ಬೇಕು. ನಮ್ಗೆ ಹಾಕಂಗೆ ಏನಿಯ ಮಾಡ್ತೀನಿ ನೋಡು. ಪುದ್ದು. ಓ ರಾಧಕ್ಕ ಹೇಳು.
ನೀನು ದುಡ್ಡಿನ ಬಗ್ಗೆ ಎಲ್ಲನೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ದುಡ್ಡಿನ ಬಗ್ಗೆ ನನಗೆ ಬಿಟ್ಬಿಡು. ನನ್ನ ತಾಗಿರೋ ದುಡ್ಡೆಲ್ಲ ಬೇಕಾದ್ರೆ ಕೊಟ್ಬಿಡ್ತೀನಿ. ಅದೇನು ಹಂಚ್ಬೇಕು ಅದನ್ನೆಲ್ಲ ಹಂಚ್ಬಿಟ್ಟು ದಯವಿಟ್ಟು ಹತ್ತೆಗೆ ಓಟ್ ಬರಂಗೆ ಮಾಡು. ನನಗೂ ಬಿಸ್ನೆಸ್ ಆಗಿವಾಗ ಕಾಸು ಬತ್ತೈತೆ ತಾನೇ. ಹೆಂಗೋ ಪಾಪ ಅತ್ತೆ ಗೆದ್ಬಿಟ್ರೆ ಸಾಕು. ನನಗೆ ಗೊತ್ತು ನಮ್ಮ ಕಂಜೂಸತ್ತೆ 10 ರೂಪಾಯಿನೂ ಬಿಚ್ಚಕ್ಕಿಲ್ಲ ಅಂತ ಹೇಳ್ಬಿಟ್ಟು ನೋಡು. ಅತ್ತೆ ಕೊಡಲಿಲ್ಲ ಅಂತಂದ್ರೆ ಏನಂತೆ, ನಾನು ಏನೇ ಕಾಸು ಕೊಡ್ತೀನಿ. ಆದರೆ ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡೋಣ ಅಷ್ಟೇನೆ. ಅಯ್ಯೋ ನಿನ್ನ ದುಡ್ಡು ಯಾಕಾಗ ಕೊಡ್ತೀಯಾ? ಅಯ್ಯೋ ಏನು ಬೇಡ. ನಿಮ್ಮ ದುಡ್ಡು ಪಾಪ ನೀವು ಕಷ್ಟ ಪಡ್ಬಿಟ್ಟು ಅದು ಇದು ಪೌಡ್ರು ಅದು ಇದು ಮಾಡಿಬಿಟ್ಟು ನೀನು ಕಷ್ಟಪಡ್ತಾ ಇದೆಯಾ. ಇವಾಗ ನಿನ್ನ ಹತ್ರ ಇಸ್ಕೊಂಡ್ರೆ ಚೆನ್ನಾಗಿರ್ತದ ಹೇಳು. ಅಯ್ಯೋ ಎಲ್ಲನೂ ಅತ್ತೆಕೋ ಇಷ್ಟೊಂದೆಲ್ಲ ನಂಗೆ ಅತ್ತೆ ಸಪೋರ್ಟ್ ಮಾಡಿಲ್ವಾ? ಮಗುನ್ನೇನಿಯ ಬಿಟ್ಕೊಟ್ಬಿಟ್ಟು ನನ್ನ ಸೊಸೆ ಸಂದಾಕಿರ್ಬೇಕು ಅಂತೇಳ್ಬಿಟ್ಟು ಇಷ್ಟೆಲ್ಲ ಮಾಡಿಲ್ವಾ? ಅಂಥದ್ರಾಗ ನಾನು ಮಾಡಿದ್ರೆ ತಪ್ಪೇನೈತೆ? ನೋಡ್ಬೋದು ಸೀರೆ ಗಿರೆ ಹಂಚೋದೆಲ್ಲ ಬಿಟ್ಬಿಟ್ಟು ಬ್ಯಾರೆ ಮಾಸ್ಟರ್ ಪ್ಲಾನ್ ಮಾಡು. ಮಾಸ್ಟರ್ ಪ್ಲಾನು ಅಂದರೆ ಊರಾಗಿರೋರಿಗೆಲ್ಲ ಹೆಲ್ಪ್ ಆಗಬೇಕು. ನಾವು ಒಂದೇ ಕೆಲಸ ಮಾಡಬೇಕು. ಒಂದೇ ಕೆಲಸದಾಗೆ ಊರಾಗಿರೋರ್ಗೆಲ್ಲರಿಗೂ ಸಹಾಯ ಆಗಬೇಕು. ಹೂ ಕಣಕ್ಕ ಅಂತ ಕೆಲಸ ಮಾಡ್ರಿ. ಈ ಹಂಚೋದು ಗಿಂಚೋದು ಎಲ್ಲನೂ ಯಾಕೆ ಬೇಕು? ಹಾಂ, ನಾನು ರಾತ್ರಿ ಎಲ್ಲ ಕುಂತ್ಕೊಂಡು ಯೋಚನೆ ಮಾಡ್ತೀನಿ. ನನ್ನ ತಲೆನಾಗ ಏನು ಐಡಿಯಾ ಬಂದರೆ ನಾನು ನಿಮ್ಗೆ ಹೇಳ್ತೀನಿ. ನಿಮ್ಮ ತಲೆನಾಗ ಏನು ಐಡಿಯಾ ಬಂದರೆ ನೀವು ನನಗೆ ಹೇಳಿ. ಹಾಂ ಸರಿ ಆಯ್ತು ಹೇಳಕ್ಕ. ನೋಡೋಣ ಏನಾರು ಐಡಿಯಾ ಬಂದ್ರಂತಂದ್ರೆ ಗ್ಯಾರಂಟಿ ಹೇಳ್ತೀನಿ. ಏನಾದರೂ ಊರದ್ದಾರ ಮಾಡೋ ಕೆಲಸ ಏನಿಯ ಮಾಡ್ಬೇಕು ನೀವು. ನೋಡಿ ನಮ್ಮತ್ತೆ ಬರೀ ಬಿರಿಯಾನಿ ಹಂಚೋದು ಸೀರೆ ಹಂಚೋದು ಇದನ್ನೇನಿಯ ಮಾಡ್ತಾ ಇರ್ತಾಳೆ. ನೀನು ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು ರೆಡಿ ಆಗಿರ್ಬೇಕಾದ್ರೆ ನಾನು ಹೊಸಿ ದುಡ್ಡು ಹಾಕ್ತೀನಿ. ನಾನು ಬಿಸ್ನೆಸ್ ಮಾಡಿರೋದು ಅದು ಇದು ಐತಲ್ಲ, ಅದ್ರಾಗೆ ಏನೇ ಹಾಕ್ತೀನಿ. ನೋಡೋಣ ಏನೋ ಒಂದು ಮಾಡಿ ಏನೋ ಒಂದು ಇದು ಮಾಡ್ಕೊಂಡ್ರೆ ಆಯಿತು ಅಲ್ವಾ? ನೋಡೋಣ ಯೋಚನೆ ಮಾಡ್ತೀನಿ. ನಾನು ಸುಮ್ಮನೆ ಏನು ಕುಂತ್ಕೊಳ್ಳೋ ಅಂತೇಳಲ್ಲ. ನಾನು ತಲೆ ಉಪಯೋಗಿಸ್ತಾನೆ ಇದ್ದೀನಿ. ನನ್ನ ಫ್ರೆಂಡ್ ಒಬ್ರವ್ರೆ, ಅವ್ರನ್ನ ಕೇಳ್ಕೊಂಬಿಟ್ಟು ಬರ್ತೀನಿ. ಸರಿನಾ? ಹೋಗ್ಬಿಟ್ಟು ಕೇಳ್ಕೊಂಬಿಟ್ಟು ಹೆಂಗೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ಕೇಳ್ಕೊಂಬಿಟ್ಟು ಬರ್ತೀನಿ ಇರು. ಸರಿ ಪದು, ದುಡ್ಡು ನನ್ನ ಕೈಲಿ 1 ಲಕ್ಷ ಆದರೆ 1 ಲಕ್ಷ ಏನೇ ಕೊಟ್ಬಿಡ್ತೀನಿ. ನೀನು ಏನು ಯೋಚನೆ ಮಾಡಬೇಡ. 1 ಲಕ್ಷ ಅರೇಂಜ್ ಮಾಡೋ ಜವಾಬ್ದಾರಿ ನಂದು. ಯಪ್ಪ ಸದ್ಯ ಅಷ್ಟು ಕೊಟ್ಟರೆ ನಾನು ಉಳಿದಿರೋದು ಎಷ್ಟನ್ನಾಗಲಿ ಅರೇಂಜ್ ಮಾಡ್ತೀನಿ. ಆದರೆ ಒಳ್ಳೇದಕ್ಕೇನೇ ಉಪಯೋಗಕ್ಕೆ ಬರಬೇಕು, ಹಂಗೆ ಮಾಡ್ತೀನಿ. ಸರಿ ಇರು, ನೋಡ್ತೀನಿ. ನಾನು ಈಗಲೇ ಹೋಗ್ಬಿಟ್ಟು ನನ್ನ ಫ್ರೆಂಡ್ತಾಗ ಮಾತಾಡ್ಕೊಂಬಿಟ್ಟು ಬರ್ತೀನಿ. ನೀನಮ್ಮ ನೀನು ಹೋಗ್ಬಿಟ್ಟು ಆಮೇಕಿಂದ ನಿಮ್ಮ ಅತ್ತೆಗೆಲ್ಲ ವಿಷಯ ಹೇಳ್ಬಿಟ್ಟಿಯಾ ಹಿಂಗೆ ಮಾಡ್ತಾರಂತೆ ಅಂತ ಹೇಳ್ಬಿಟ್ಟು. ಹೋಗುತ್ತ ಬಿಸಾಕಿ. ನಮ್ಮ ಅತ್ತೆಗೆ ನಾನೇ ಸಹಾಯ ಮಾಡಲಿ? ಊರು ತುಂಬನೂ ಸೀರೆ ಹಂಚಕೋಗೊಳೆ ಕಳ್ಬಡ್ಡಿ. ನಾನು ಅವಳಿಗೆಲ್ಲನೂ ಇದು ಮಾಡ್ತೀನ, ನಾನು ಸಹಾಯ ಮಾಡ್ತೀನ. ಅವಳಿಗೂ ನನಗೂ ಆಗೋದೇನೇ ಇಲ್ಲ. ಸುಮ್ಮನೆ ಏನಿಯ ಯಾಕೆ? ಸರಿ ಯಾಕಂದರೆ ನಮ್ಮ ಐಡಿಯಾ ಅಲ್ವಾ? ನಮ್ಮ ಐಡಿಯಾ ಎಲ್ಲನೂ ಬೇರೆ ಕಡೆ ಹೋಗೋದು ಬೇಡ ಅಂತ. ಹಾಂ ಸರಿ